ಫ್ರೆಂಡ್ಸ ನಾನೀಗ ಮುಂಜಾನೆ ಎದ್ಕೊಳ್ಳಿ ಲಾಗ್ ಶುರು ಮಾಡಾಕತ್ತೀನಿ. ಅವರ ಹೊಲಕ್ಕೆ ಹೋಗ್ಯಾರ. 6 ಗಂಟೆಗೆ ಹೋಗ್ಯಾರ ಇವತ್ತು ಹೊಲಕ್ಕೆ. ಇಲ್ಲಿ ಹೀರೆಕಾಯಿ ಮತ್ತು ಉಳ್ಳಾಗಡ್ಡಿ ಎಲ್ಲ ಹೆಚ್ಚಿಟ್ಟೋಗ್ಯಾರ. ಈ ಕಡೆ ಪಲ್ಯ ಮಾಡ್ತೇನೆ. ಇದನ್ನು ಮಧ್ಯಾಹ್ನಕ್ಕೆ ಅವ್ರು ಎಷ್ಟೊತ್ತಿಗೆ ಬರ್ತಾರಂತ ಗೊತ್ತಿಲ್ಲ. ನಾನಿಲ್ಲ ನಿಟ್ಟೆ ಚಹಾ ಕಸ್ಕೊಳಕತ್ತೀನಿ. ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಮಧ್ಯಾಹ್ನ ಆಗೈತೆ ನೋಡ್ರಿ ಟೈಮ್. 1 ಗಂಟೆ ಇನ್ನೂ 10 ನಿಮಿಷ ಆಗೈತೆ ಅಂತ ಅನಿಸ್ತೈತಿ. ಮಾಡ್ತೀನಿ. ಕರಿಬೇವು, ಉಳ್ಳಾಗಡ್ಡಿ ತೆರೆದ ಹೆಚ್ಚಿಟ್ಟಾರ. ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಮಾಡ್ತಿರ್ತಾರ. ಅವ ಹೆಂಗೆ ಮಾಡ್ತಾಳಂತ ತೋರಿಸ್ತೇನೆ. ಅಂದ್ರೆ ಮಾಡಕತ್ತಿರೋದು ನಾನು, ಅವ ಮಾಡೋ ವಿಧಾನದಲ್ಲಿ. ಇವಾಗ ಗುರಿಯಾಗಿ ನೋಡ್ರಿ. ನಿಮ್ಮ ಕಡೆ ಏನಂತೀರಿ ಇವಕ್ಕೆ? ನಾವು ಗುರಿಯಾಳ ಅಂತೀವಿ ನಮ್ಮ ಕಡೆ. ಹುರ್ಕೋಬೇಕಿನ್ನ ಹುರಿಯಾಕತ್ತೀವಿ. ವಿಡಿಯೋನ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ, ರೆಸಿಪಿ ಇಷ್ಟ ಆದ್ರೆ ಒಂದ್ಸಲ ಟ್ರೈ ಮಾಡಿರಿ. ಬಿಸಿ ರೊಟ್ಟಿ, ಚಪಾತಿ ಮತ್ತು ಅನ್ನ ಇದ್ರ ಜೊತೆ ಮಸ್ತ್ ಕಾಂಬಿನೇಷನ್ನು. ಏನೋ ಬತ್ತಿಸ್ಬಾರ್ದು. ಮತ್ತು ಗ್ಯಾಸ್ ಆರಿಸಿದ್ರು. ಇವು ಹುಡುಗರು ಸ್ವಚ್ಛ ಅದಾವು. ಸ್ವಚ್ಛ ಇರಲಿಲ್ಲ ಅಂದ್ರೆ ಸ್ವಚ್ಛ ಮಾಡ್ಕೊಂಡು ಹುಡ್ಕೋಬೇಕು. ಈಗ ನೋಡಿ ಇದನ್ನೇನು ಮಾಡ್ತೇನೆ ಅಂದ್ರೆ, ಅಲ್ಲಿ ಕಲ್ಲು ಐತಿ, ಕಲ್ಲ ಜಜ್ಜಿ ಪೌಡರ್ ಮಾಡ್ಕೋತೇನೆ. ಇನ್ನು ಗುರೇಳೇನು ಹುರ್ಕೊಂಡಿಲ್ಲ, ಇದ್ರೊಳಗೆ ಜಜ್ಜಿ ನಾನು ಪೌಡರ್ ಮಾಡ್ಕೋತೀನಿ. ಹುರಿದಿರ್ತೇನೆ, ಹಂಗಾಗಿ ಈಸಿಯಾಗಿ ಪೌಡರ್ ಹಾಕೈತಿ. ಹಂಗಾದ್ರೂ ಪೌಡರ್ ಮಾಡ್ಕೊಬೋದಾದ್ರೆ ಹುರಿದು ಪೌಡರ್ ಮಾಡ್ಕೊಂಡಿದ್ರೆ ಹಸಿ ವಾಸನೆ ಹೋಗ್ತೈತಿ ಮತ್ತು ಇನ್ನಷ್ಟು ರುಚಿ ಜಾಸ್ತಿ ಆಕೈತಿ. ಈ ವಿಧಾನದಲ್ಲಿ ಯಾರೆಲ್ಲ ಮಾಡ್ತೀರಂತೆ ಕಮೆಂಟ್ ಮೂಲಕ ತಿಳಿಸ್ರಿ. ಮಾಡದೇ ಇರೋರು ಒಂದ್ಸಲ ಟ್ರೈ ಮಾಡ್ರಿ. ಮಿಕ್ಸಿ ಇದ್ರೆ ಮಿಕ್ಸಿಯಲ್ಲಿ ಹಾಕೋಬೋದು. ಈ ಸಲ ಹಾಗಾಗಿ ನಾನು ಕಲ್ಲಾಗ ಅರಿಯಾಕತ್ತೇನೆ ನೋಡಿರಿ, ಪೌಡರ್ ಮಾಡ್ಕೊಳಕತ್ತೇನೆ. ಅಲ್ಲಿ ಪೌಡರ್ನೂ ರೆಡಿ ಮಾಡಿಟ್ಟೇನಿ. ಈಗ ಒಗ್ಗರಣೆ ಕೊಡಬೇಕು. ಹಸಿ ಖಾರ ಬೇಕಾದ್ರೆ ಹಸಿ ಖಾರ ಹಾಕೋರಿ, ಒಣ ಖಾರ ಬೇಕಾದ್ರೆ ಒಣ ಖಾರ ಹಾಕೋರಿ. ನಾನು ಇಲ್ಲಿ ಹಸಿ ಖಾರ ಹಾಕ್ತೀನಿ. ಏನು ಮನಿನ ಅವ ಎಷ್ಟು ನೀಟಾಗಿ ಇಟ್ಕೊಂಡಾಳಂತ ಅವ್ರ ಕೈಲಿ ಎಷ್ಟು ಸಾಧ್ಯಕ್ಕೈತೆಲ್ಲ ಅಷ್ಟು ನೀಟಾಗಿ ಇಟ್ಕೊಂಡಾರ. ಹಳ್ಳಿ ಮನೆಗಳೆಲ್ಲ ಹಾಗಾಗಿ ಅಷ್ಟೊಂದು ನೀಟಾಗಿ ಇರೋಂಗಿಲ್ಲ. ಅಂದ್ರೆ ಗಳೆ ಜಾಡ್ನಿ ಅವು ಇವು ಹೊಲಕ್ಕೆ ಸಂಬಂಧಪಟ್ಟ ಹೊಲದಾಗ ಕೆಲಸ ಮಾಡೋ ಜಾಡ್ನಿ ಅವು ಇವು ಇರ್ತಾವಲ್ಲ. ಮತ್ತು ಅದರೊಳಗೆ ಅವರ ಮುಂಜಾನೆ ಸಂಜೆನ ಒಂದು ಕೆಲ್ಸಕ್ಕೆ ಹೋಗಿರ್ತಾರ, ಬಂದು ಮನೆಯಾಗಿಂದ ಅಂತಂದ್ರೂ ಅವ್ರ ಶಕ್ತಿ ಮೀರಿ ಅವ್ರ ಚಲೋ ಅಂತ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾವ.
ಈಗ ಕರಿಬೇವು ಜೀರಿಗೆ ಸಾಸಿವೆ ಹಾಕ್ತೀನಿ ಮತ್ತು ಉಳ್ಳಾಗಡ್ಡಿ ಟೊಮೆಟೊನೂ ಹಾಕ್ಕೊಳ್ತೀನಿ ಸಾಕಿ. ನಮ್ಮ ಕಡೆ ಜಾಸ್ತಿ ಈಗ ಮಾಡ್ಕೊಳ್ತಾರೆ. ನಾನು ಮಾಡೋದು ಬೇರೆ, ನನ್ನ ಗುಳ್ ಪೌಡರ್ ಏನು ಹಾಕಂಗಿಲ್ಲ, ನಂಗೆ ಇಷ್ಟ ಆಗಂಗಿಲ್ಲ. ಶೇಂಗಾ ಪೌಡರ್ ಮಾಡಿ ನಾವು ಹಾಕ್ಬೋದು, ಅದು ಚೆನ್ನಾಗ್ತೈತಿ. ಖಾರ ನಾನು ಮಿಕ್ಸಿಗೆ ಹಾಕಿ ನಾವು ಕಲ್ಲಾಗ ಅರಿತಿದ್ದೆವು ಮತ್ತು ಹೊಲಕ್ಕೆ ಹೋಗಿ ಅವ್ರಿಗೆ ಬ್ಯಾಸ್ರ ಖಾರ ಭಾಳ ತಿನ್ನಬೇಕಿಲ್ಲ, ಬ್ಯಾಸ್ರ ಆಗಿರ್ತದಂತ ಇಲ್ಲೇ ಮಿಕ್ಸಿಗೆ ಹಾಕ್ಬಿಟ್ಟು ನಾನು ಹಸಿ ಖಾರದು. ಈ ಕಡೆ ಉಪ್ಪಿಂದ ಬೆಳೆಸ್ತಾರೆ ನೋಡ್ರಿ, ನಾವು ಕೆಂಪು ಉಪ್ಪು ಅಂತ ಇದಕ್ಕೆ ಬ್ರೌನ್ ಕಲರ್ ಇರ್ತೈತಿ, ಬ್ರೌನ್ ಕಲರ್ ಅಂತಾರೆ ಇದಕ್ಕೆ ನನಗೆ ಗೊತ್ತಿಲ್ಲ. ಭಾಳ ಕಡೆ ಈ ಥರದ ಉಪ್ಪು ಸಿಗಂಗಿಲ್ಲ, ಬಿಳಿ ಉಪ್ಪ ಸಿಗ್ತೈತಿ, ಫುಲ್ ವೈಟ್ ಇರ್ತೈತಿ, ಅದು ಸಿಗ್ತೈತಿ. ನಾವು ಎಣ್ಣೆ ಹಾಕೋದ್ರಿಂದ ಖಾರ ಭಾಳ ಐತಂದ್ರೆ ನನ್ನ ಚೆನ್ನಾಗಿ ಗಂಟಲಲ್ಲಿ ಹಿಡಿತಿಲ್ಲ, ಯಾಕಂದ್ರೆ ಬಿಡ್ಡೆ ಅದಕ್ಕೆ ಕಡಿಮೆ ಐತೆ. ಅರಿಶಿನ ಪುಡಿ ಅವಶ್ಯಕತೆ ಇದ್ದಷ್ಟು ಅರಿಶಿನ ಪುಡಿ ಹಾಕ್ಬೋದು. ಮಸಾಲೆ ಡಬ್ಬಿ ಒಂದು ಸ್ವಲ್ಪ ಐತಿ. ನಾನು ಹೇಳಿದ್ದಿಲ್ಲ ಅವ್ರು ಹೊಲ್ದಾಗ ಕೆಲಸ, ಮನೆ ಕೆಲಸ, ನಾವೆಲ್ಲ ಬರೀ ಮನೆಯಾಗ ಕೆಲಸ ಮಾಡ್ಕೊಂಡು ಇದನ್ನ ಮಾಡಕ್ಕನ ರಗಡ್ ಆಕೈತಿ. ಈ ವಯಸ್ಸಲ್ಲಿ ಇವು ಹೊಂಟೋಗ್ಬಿಟ್ಟ ನೋಡ್ರಿ. ಮುಂಜಾನೆ ಬೆಳಗ್ಗೆ 5 ಗಂಟೆಗೆ ಹಚ್ಚಿಟ್ಟಾಗದ ರೀ ಒಂದು ಮಧ್ಯಾಹ್ನ ಮಾಡಾಕತ್ತೇನೆ. ಅಪ್ಪ ಇವತ್ತು ಸ್ಥಳ ಮಾಡಿದ ಬಂದು ಇನ್ನು ಹೊಲ್ದಾಗಿನ ಕೆಲಸ ಆಗಂಗಿಲ್ಲ ಅನಿಸ್ತೈತಿ. ಈಗ ಹಾಕಿ ಮಿಕ್ಸ್ ಮಾಡಾಕತ್ತೇನೆ. ಈಗ ಇದನ್ನ ಹಾಕಿ ಇಷ್ಟು ಮಿಕ್ಸ್ ಮಾಡಿ ನಾನು ಪೌಡರ್ ತೊಗೊಂಬರ್ತೇನೆ. ಇದರಲ್ಲೇ ಕಲ್ಲಾಗ ಐತೆ, ಅದು ಕಲ್ಲಾಗ ತೆಗೆದಿದ್ದೀನಿ, ಪೌಡರ್ ಮಾಡಿಲ್ಲ. ಈಗ ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾ. ನಮ್ಗೆ ಅನ್ನದೊಳಗೆ ರಸಾತಿ ಬೇಕಂತಂದ್ರೆ ನೀರು ಒಂದಿಟ್ಟೆ ಜಾಸ್ತಿನ ಹಾಕೋಬೇಕು. ಕೆಲವ್ರಿಗೆ ಹೆಂಗಂತಂದ್ರೆ ಭಾಳ ನೀರಾದ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ನಾನು ಭಾಳ ರಸಾತಿ ಇದು ಮಾಡ್ತಿರ್ಕಿಲ್ಲ, ನನಗೆ ಇಷ್ಟ ಆಗಂಗಿಲ್ಲ. ಇಲ್ಲಿ ಅವ್ರಿಗೆ ಹೆಂಗಂತ ಗೊತ್ತಿಲ್ಲ ನನಗೆ, ಒಟ್ಟಿನಲ್ಲಿ ಮಾಡಾಕತ್ತೀನಿ. ಯಾಕಂದ್ರೆ ಪಾಪ ಅವರ ಹೊಲ್ದಾಗೆಲ್ಲ ಬಂದು ಅಲ್ಲಿಂದ ಸುಸ್ತಾಗಿ ಬಂದಿರ್ತಾರಲ್ಲ, ಮತ್ತು ಬಂದು ಅಡುಗೆ ಮಾಡ್ಕೊಂಡು ಕೆಲವೊಂದು ಕಷ್ಟ ಆಗ್ತೈತೆ ಅಂತೇಳಿ ಮಾಡಾಕತ್ತೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಲೇಬೇಕಾಗ್ತೈತೆ. ಬಿಸಿ ಅವನು ರಸ ಭಾಳ ಮಾಡಂಗಿಲ್ಲ, ಅವರು ಜಾಸ್ತಿ ಡ್ರೈನೇ ಇರ್ತೈತಿ, ಹಂಗೆ ಮಾಡ್ತಾರೆ ಅವರು. ಇಲ್ಲೇ ಪಕ್ಕದ ಮನೆಯವ್ರು ಮಜ್ಜಿಗೆ ಕೊಟ್ಟರು, ಕರೆದ ನೀನು ಅವ ಮಾಡಿದಾಳೆ ಮುಂದಕ್ಕೇನೇ ಇಲ್ಲ, ಎದ್ದು ಪಾಪ ಅವ್ರ ಕರೆದು ಕೊಟ್ಟರು. ಇಲ್ಲಿ ಮನ್ಯಾಗ ದನಗಳು ಅಂದ್ರೆ ಆಕಳುಗಳತಿ ಇಲ್ಲಲ್ಲ, ಹಾಗಾಗಿ ಇದ್ದು ಅದಕ್ಕೆ ಕೊಟ್ಟಿರ್ತಾರ. ಈಗೇನು ಪ್ಲೇಟ್ ಮುಚ್ಚಿ ಇಟ್ಟುಬಿಡ್ತೇನೆ. ಒಂದು 2-3 ನಿಮಿಷ ಆದ್ರೆ ಪಲ್ಯ ರೆಡಿ ಆಗಿರ್ತೈತಿ. ಮಜ್ಜಿಗೆ ಉರಿ ಹೆಚ್ಚಿ ಹಂಗಾಯ್ತು. 5 ನಿಮಿಷ ಆದ್ರೆ ರೆಡಿ ಆಗಿಬಿಡ್ತೈತಿ ಬಿಡೋದಕ್ಕೆ. ಅವ ಹೊಲ್ದಾಗಿಂದ ಬಂದ ಕೊಳ್ಳಿನ ಜಾಗಕ್ಕೆ ನೀರಿಟ್ಟಿದ್ವಿ, ಬಂದು ಚಾ ಕಾಸ್ಕೊಂಡು ಚಾ ಕುಡೋದು ರೊಟ್ಟಿ ಮಾಡಾಕತ್ತಾರ ನೋಡ್ರಿ. ಬಿಸಿ ಬಿಸಿ ರೊಟ್ಟಿ ರೆಡಿ ಆಗ್ಯಾವು. ನಾನಿಲ್ಲಿ ಈಗ ಟಮಾಟಿ ಸಾರಿಗೆ ಇಟ್ಟೀನಿ, ಅನ್ನ ಮಾಡಿರ್ಕಿಲ್ಲ, ಮತ್ತು ಅನ್ನ ಮಾಡೀನಿ. ಅನ್ನ ಪಲ್ಯ, ಹೀರೆಕಾಯಿ ಪಲ್ಯ ತೋರಿಸ್ಲಿಲ್ಲ ನಾನು, ರೆಡಿ ಆಗೈತೆ ನೋಡ್ರಿ ಹೀರೆಕಾಯಿ ಪಲ್ಯ. ಈಗ ಸಾರು ಕುದಿಬೇಕು. ಇಲ್ಲಿ ಮೆಕ್ಕೆಕಾಯಿ ಉಪ್ಪಿನಕಾಯಿ ಈಗ ಮಸಾಲೆ ಮೆಕ್ಕೆಕಾಯಿ ತಂದಿತ್ತಲ್ಲ, ಉಪ್ಪಿನಕಾಯಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತಾಗೆ ಇವು. ಅವಾಗ ನಾನು ಹಾಕಿ ಇಟ್ಬಿಟ್ಟಾಳನ್ನ ಹೊಲಕ್ಕೆ ಕಟ್ಕೊಂಡೇ ಹೋಗಿಲ್ಲ, ನೆನಪನ ಆಗಿಲ್ಲ ಅವ್ರಿಗೆ. ಈಗ ಅದಕ್ಕೆ ನಾನು ಇಲ್ಲಿಟ್ಟೇನೆ, ಬಾಯಿ ಮುಚ್ಚಿಟ್ಟಿದ್ದೆ, ನಾನು ಬಾಯಿ ತೆಗೆದಿಟ್ಟೆ. ಟೊಮೆಟೊ ಸಾರು ಸಿಂಪಲ್ ಆಗಿ ಸಿಂಪಲ್.
ಜಳಕ ಮಾಡ್ತೀವಿ ತುಪ್ಪ ಹಾಕಿ. ಯಾವ ದೊಡ್ಡ ನುಚ್ಚಿಂದ ಸಣ್ಣ ನುಚ್ಚಿಂದ ನಾನು ಮಾಡ್ತೇನೆ. ನಮ್ಮ ಹೋಗಿ ಅಡುಗೆನ ಮಾಡಕ್ಕೆ ಬರಂಗಿಲ್ಲ ಅಂತೇನೆ. ಅವರು ಹಳ್ಳಿ ಮಂದಿ ಅಲ್ಲ, ಅವ್ರು ಹೆಂಗೆ ಮಾಡಿದ್ರು ಹೆಂಗೆ ಇದನ್ನು ಮಾಡಿದ್ರು ಅವ್ರು ತಿಂದ್ರೂ ಡೈಜೆಸ್ಟ್ ಮಾಡ್ಕೋತಾರ. ನಮಗದು ನಮ್ಮ ಬಾಡಿಗೆ ನಮ್ಗೆ ಏನು ಸರಿ ಹೊಂದಿರ್ತೈತಲ್ಲ ಹಂಗೆ ಮಾಡ್ಕೊಂಡು ತಿಂದಾಗ ಅದು ಜೀರ್ಣಕ್ಕೈತಿ, ಇಲ್ಲ ಅಂದ್ರೆ ರೀಸೆಂಟ್ಲಿ ಶುರು ಆಗ್ಬಿಡ್ತೈತಿ. ನಾನು ಮಾಡ್ತೇನೆ ಅಂದ್ರೆ ಅವು ಸಜ್ಬೇಕಂತ ನಮ್ಮ ತೆಳ್ಳಗೆ ತಿರಬೇಕಂತ ತುಪ್ಪ ಹಾಕಿ. ಎಲ್ಲೈತಿ ಬರವಾ ಈ ಡಬ್ಯಾಗಿಂದನ ಅದನ್ನ ಹಸನ್ ಮಾಡ್ಕೋತೀನಿ ನಿಂದ್ರು ನಮ್ಮ ಮತ್ತೆ ಹಂಗೆ ಮಾಡ್ಬಿಡ್ತಾ. ಯಾವ ಡಬ್ಯಾಗ ನಾನು ಬಾಳೆಹಣ್ಣು ಕೊಟ್ಟು ಕಳ್ಸೇನಿಲ್ಲ. ಈಗ ಎಷ್ಟು ಮಾಡ್ಬೇಕು? ಸಿರಾ ತೆಳ್ಳಗ ಮಾಡ್ಬೇಕನ? ಬೆಲ್ಲ ಹಾಕ್ಯ ಅದಕ್ಕೆ ಬೆಲ್ಲ ಆದ್ರೂ ನಡಿತೈತಿ, ಸಕ್ಕರೆ ಆದ್ರೂ ನಡಿತೈತಿ. ಅವತ್ತಿನ ನಮ್ಮ ಕಡೆ ಶುಗರ್ ಇತ್ತಂದ್ರೆ ಏನೂ ಫಾಲೋ ಮಾಡಂಗಿಲ್ರಿ, ಎಲ್ಲ ತಿಂತಾರ. ಹೊಲ್ದಾಗ ದುಡಿತಿರ್ತಾರಲ್ಲ ಅವ್ರು. ನಾನು ಅದನ್ನೇ ಹೇಳಿದ್ನಿಲ್ಲ, ಅವ್ರ ಬಾಡಿಗೆ ಅದು ಹೊಂದ್ಕೊಂಡ್ಬಿಟ್ಟಿರ್ತೈತಿ, ಹಂಗಾಗಿ ಏನೂ ಹೋಗಂಗಿಲ್ಲ. ಕಾಲೊಂದು ಹಿಡಿಲಿಲ್ಲ ಅಂದ್ರೆ ಅವ ಏನೋ ಒಂದು 10 ತಾಳಿನ ತೆಗ್ದ ಮಾಡ್ತಿದ್ದವ್ರಿ. ಸಿಗೈತಿಲ್ಲ ಹಂಗಾಗಿ ಕಾಲು ಹಿಡ್ಕೊಳ್ಳೋದು. ಮೊದಲು ನಾವು ಸಣ್ಣರಿದ್ದಾಗೆಲ್ಲ ಭಾಳ ಕೆಲಸ ಮಾಡ್ಯಾರ, ಭಾಳ ದುಡ್ದಾರ. ಹಿಂಗಾಗಿ ಈ ಸಾರ್ಲಿಕ್ಕೆ ಕಳ ಕುದಿಲಿ ಅದು. ಅಷ್ಟೊತ್ತಾಗಲೇನು ರವೆ ಹಸನ್ ಮಾಡ್ಕೋತೀನಿ. ಇವತ್ತು ಬಾರಿನ ತೊಗೊಂಬಂದ ನೋಡ್ರಿ. ಇವನು ಉಪ್ಪು ಅಷ್ಟಾರು ಹಾಕಿಡಬೇಕು. ಅವು ಬೇಡ ಅಂತ ತಿನ್ನಂತಲೇ ಹೊಟ್ಟೆ ಸಾಕತ್ತೆ ನಮ್ಮದು. ಬಾರಿ ಹಣ್ಣು ತಿನ್ಕೊಂತ ಅಡುಗೆ ಮಾಡಬೇಕು. ಒಂದು ತಿಂಗಳು ಆ ಬೋಗಾನಿ ಕಳಿಸ್ಕೊಂಡಿಲ್ಲ. ನೋಡಿವ ಭಾಳ ನೀವು ಒಂದು ಹಿಡಿಸ್ಬೇಕಲ್ಲ ಗಟ್ಟಿ ಆಗತ್ತೆ ನಾವು ಹಿಡಿಸ್ತವೆ ಹಿಡಿಸ್ತತ ಇಲ್ಲ. ನೀರು ಬಾ ಹಾಕ, ಇವನ್ನ ಸಿದ್ರಾಗ ಹಾಕ, ತುಪ್ಪ ಅಷ್ಟು ಹಾಕ, ಅದು ಉಕ್ಕಿದ್ಗ ಅದವ ತುಪ್ಪದವ್ರು ಕೊಟ್ಟು ಹೋಗ್ಬೇಡ ಐತಂದೆ ಕಡ್ಯಾಕ. ಬೆಲ್ಲ ತಂದು ನೀರನ್ನು ಕೊಟ್ಬಿಡು. ಕಣ್ಣಿಗೆ ಹಾಕೋದ ಹಾಕ ಇಷ್ಟವ ತಗೊಂಡಿದ್ದೆ. ಬೆಲ್ಲ ಫೋನ್ ಏನಿಟ್ಟ ನಿಂದ ಚಾರ್ಜ್ ಹಾಕ ನಾವು ಇಟ್ಟೆ ಮುಲ್ಯಾನಾಗೆ ಅವ ಬರೀ ಹಂಗೆ ಮಾಡ್ಬಿಡ್ತಾರೆ ಚಮಚಗಳು. ಮನ್ಯಾಗ ಉಪ್ಪಿಡ್ತೀನಿ ಚಮಚ ಸಮಯಕ್ಕೆ ಇರ್ಲಿಲ್ಲಿ ಎಲ್ಲ ಕಟ್ಟಿಟ್ಟಾಳೆ ಉಪ್ಪಿಡ್ತೀನಿ ಚಮಚ ಇಲ್ಲ ಗೊತ್ತಿಲ್ಲ ನಮ್ಗೆ. ಸಣ್ಣ ಸಣ್ಣ ಚಮಚಗಳತ್ತು ಏನಿಲ್ಲ ಇಲ್ಲ ಇರೋದು ಇಬ್ರಲ್ಲ, ಅವ್ರಿಗೆ ಎಷ್ಟು ಬೇಕು ಏನು ಬೇಕಾ ಅಷ್ಟೇ ಇಟ್ಕೊಂಡ್ಬಿಟ್ಟಾಳಕ್ಕವ. ಸವಿತಾ ನೀವು ಅರಿ ಬೇರೆ ಯಾವ್ದ ತಗೋತಿ ಕಲಿಸ್ಲಾ ಇಲ್ಲೇ ಸವಿತಾ ಅವ್ರು ಬಂದ್ರ
ನೀ ಗ್ಯಾಸ್ ಹಚ್ಚಿ ನೀನು ನೋಡು. ಕುದಿಬೇಕಾ? ನೀರು ಹಾಕ್ಲಿ. ಅದೇನು ಅಲ್ಲ ಬಚ್ಚಲ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಮಸ್ತ್ ಚಲೋದ ಉಪ್ಪಿನಕಾಯಿ ಹೀರೆಕಾಯಿ ಪಲ್ಯ ಮತ್ತು ಉಪ್ಪಿನಕಾಯಿ ಮೆಕ್ಕೆಕಾಯಿ ಉಪ್ಪಿನಕಾಯಿ ನೋಡ್ರಿ ಮಸ್ತಿಗ ಚೆನ್ನಾಗಿಲ್ಲ. ಆಗಿಲ್ಲ ಒಂದಿಟ್ಟ ಪಾಡಿ ಬಿದ್ದಿರ್ತಾವ ಹಣ್ಣಾಗ ಹಾಕಿ ಬಂದಿರ್ತಾವಲ್ಲ ಅಂಥವು ತಗೊಂಡು ಹಾಕ್ಬೇಕು. ಏನು ಮತ್ತು ಕೆಲವ್ರು ಕಸಗಾಯಿನ ಹಾಕಿರ್ತಾರ ಹಾಕೋದು ತಂದು 3 ದಿನ ಒಗಿಬೇಕು. ಎಲ್ಲಿ ನೆಲಕ್ಕೆ 3 ದಿನ ಹೋಗೋದು ಆಮೇಲೆ ಹಾಕ್ಬೇಕು. ನಾನು ಅದನ್ನ ಹೆಂಗೆ ಮಾಡ್ತಾವ ಅಂತೇಳಿ ಶೇರ್ ಮಾಡ್ಬೇಕಂತ ನಾವೇ ನನ್ನ ಮುಂಜಾನೆಗೆ ಹೇಳ್ಬಾರ್ದು ಬೆಳಗ್ಗಿನ ಹಾಕಿಟ್ಟಾಳ. ಬೆಳಗ್ಗಿನ ಹಾಕಿಲ್ಲ ಏನಿಲ್ಲ ಹೆಚ್ಚುದ ಖಾರ ಉಪ್ಪು ಹಾಕಿ ಎಣ್ಣೆ ಹಾಕಿಬಿಡುದು ಅಷ್ಟ. ಜೀರಿಗೆ ಸಾಸಿವೆ ಅರದ ಹಾಕಿನಲ್ಲ. ಬೆಳ್ಳುಳ್ಳಿ ಹಾಕಂಗಿಲ್ಲ ಅದಕ್ಕೆ ಬೇಕಾದ್ರೆ ಹಾಕ್ಬೋದು. ಬೇಕಾದ್ರೆ ಹಾಕ್ಬೋದು, ಬೇಡ ಬಿಡ್ಬೋದು. ಅಲ್ಲಿ ಚಾಕ್ ಹಾಕಿ ಸಕ್ಕರೆ ಹಾಕ್ಬೋದು. ಸಕ್ಕರೆ ಬೆಲ್ಲರ ಬೇಕಾವಾಗ ಅಂದ್ರೆ ಹೊಟ್ಟೆ ಉರುದಿಲ್ಲ. ಎದಕ್ಕಂದ್ರೆ ಉಪ್ಪಿನಕಾಯಿ ಪಲ್ಯಕ್ಕ ಎಲ್ಲದಕ್ಕೂ ಹಾಕ್ಬೇಕು. ಪಲ್ಯಕ್ಕೆ ಹಾಕಿ ಪಲ್ಯ ಚಲೋಗಿಲ್ಲ ಆಗೈತೆ. ಇವನು ಹಾಳು ಹಾಕಿ ಚಲೋ ಹಾಕತ್ತೆ ಗುಳ. ರೊಟ್ಟಿ ಚೆನ್ನಾಗಿಲ್ಲ. ಚಲೋ ಲಟ್ಟಿಶ್ ಮಾಡ್ತಾರಲ್ಲ ಅವು ಮೆತ್ತಗೆ ಆಗಂಗಿಲ್ಲ. ಬಡದ್ ಮಾಡ್ತಾರಲ್ಲ ನೀವು ಮೆತ್ತಗೆ ಹಾಕೋಬೇಕು. ದಪ್ಪನ
ಅವಾಗೆಲ್ಲ ಕೈ ನೋದಲ್ಲ ಹಂಗಾಗಿ ಕೆಳಗೆ ಮಾಡೋಕ್ಕಾಗಲ್ಲ. ದಪ್ಪ ಮಾಡೋದು ಆಗ ತಿನ್ನಕ್ಕೆ ಸುಮ್ಮನೆ. ಇದೆಲ್ಲ ಈಗ ಅಲ್ಲಿ ವಾರೆ ಮಾಡ್ತಲ್ಲ ನೀವು ಎತ್ತೆ ಸಂದನು ಆಗ್ಬಿಡ್ತಾವೆ. ಅದು ಬಳ ಮುರಿದಿತ್ತು ಅಪ್ಪ ಬಡದ ಮುರಿದಿತ್ತು ಕಾಲು ಹೊತ್ತ ಚುಚ್ಚಿತ್ತಲ್ಲ ಬಡದ ಬಡದು 3 ಗಂಟೆ ಇಟ್ಕೊಂಡ ನಿಮ್ದು ಮನೆ ಕೊಣ ಬಿದ್ದದ್ದು ಎಲ್ಲ ಹೆಂಗೆ ಎದ್ದತ್ ನೋಡ್ರಿ. ಈಗ ಇಲ್ಲಿ ಹಿಡಿದು ನೋಡ ಕಾಣಿಸ್ತದ ನೋಡಿಲ್ಲ. ಎಲ್ಲ ಬಾದ ಈಗ ನೋವು ಐತೆ ಹಂಗ ಅಲ್ಲಿ ಊರ ಮಾನ್ಯವಾಗ ಸ್ವಲ್ಪ ಬಂದಾಗ ಹಂಗ ಇದು ಮಾಡ್ಕೊಂಡು ದೊಡ್ಡದೈತದ ಅದನ್ನ ಹಿಂಗೆ ಎತ್ತಿ ಹಿಡ್ಕೊಂಡು ಹೋಗಲ್ಲ. ನಾ ಹಂಗ ಸರಸು ಅಂತ ಹೋಗಿ ಇಡ್ತೇನೆ. ಈಗ ಎತ್ತಿ ಹಿಡ್ಕೊಂಡಾಗ ಜಾಗ್ ಬಿದ್ದುಬಿಟ್ಟೈತೆ ಅದು ಕಾಲಿನ. ಬರೀ ಮಿಕ್ಸ್ ಹಚ್ಚಕ್ಕೆ ಕಳ್ದಾನೆ ಅದನ್ನು ಜಂಡ ಬಾಂಬ್ ಹಚ್ಚಾರ ಮಿಕ್ಸ್ ಅಂದಾಗ. ಮೂರು ಹೊತ್ತು ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ತಿನ್ಬೇಕಂತ ನೋಡ್ರಿ. ಮನ್ಯಾಗ ಇರೋರು ಮಾಡ್ಕೊಂಡು ತಿಂತಾರೋ, ಹೊಲ ಮನೆಗೆ ಹೋಗಾರ. ಫ್ರೆಂಡ್ಸ್, ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಅವ್ವ ಎಷ್ಟೊಂದೆಲ್ಲ ಹಾರ್ಡ್ ವರ್ಕ್ ಮಾಡ್ತಾಳೆ ಅಂತೇಳಿ ನೋಡಿದಿರ ಖಂಡಿತ ನಿಮ್ಗೆಲ್ಲರಿಗೂ ಗೊತ್ತಾಕೈತಿ. ಇನ್ನು ಅವರು ಹೊಲ್ದಾಗ ಕೆಲಸ ಮಾಡೋದನ್ನು ಯಾವುದೋ ಶೂಟ್ ಮಾಡಿ ಹಾಕಾಕತ್ತಿಲ್ಲ, ಯಾಕಂದ್ರೆ ಹೋಗಿ ಬಂದಿರೋದನ್ನಷ್ಟು ನಿಮಿಷ ಜೊತೆ ನಾನು ಶೇರ್ ಮಾಡ್ಕೊಂಡಿರ್ತೇನೆ. ಇಲ್ಲಿ ಹೆಂಗಂತಂದ್ರೆ ಅಂದ್ರೆ ಕೆಲವರ ಈ ಎಲ್ಲರದ್ದು ಲೈಫ್ ಸ್ಟೈಲ್ ಒಂದೇ ಥರ ಇರೋಂಗಿಲ್ಲ. ಈ ವಯಸ್ಸಲ್ಲಿ ಕೆಲವರು ಆರಾಮ್ಸೆ ಮನೆಯಲ್ಲಿ ಇದ್ಕೊಂಡು ಜೀವನನ ಸಾಗಿಸ್ತಿರ್ತಾರೆ. ಅದೇ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಮತ್ತು ಬಡ ತಂಡದಲ್ಲಿರೋವಂಥವ್ರ ದೇಹದಲ್ಲಿ ಉಸಿರು ಇರೋರಿಗೆ ಅವ್ರನ್ನು ಕೈ ಕಾಲಲ್ಲಿ ಹೆಂಗಂತಂದ್ರೆ ನಮ್ದು ಎಲ್ಲ ರೀತಿಯಿಂದ ನಾವು ಒಂಚೂರು ಹೆಲ್ತ್ ಪ್ರಾಬ್ಲಮ್ ಇದ್ರೂ ಸಹಿತ ದುಡಿಬೇಕಾಕೈತಿ. ನಮ್ಮ 3 ಹೊತ್ತಿನ ಊಟಕ್ಕಾಗಿ ಮತ್ತು ದೇಹ ಮುಚ್ಚಿಕೊಳ್ಳೋ ಬಟ್ಟೆಗಾಗಿ ದುಡಿದು ಶ್ರಮ ಪಡಲೇಬೇಕಾಕೈತಿ. ಆಲ್ಮೋಸ್ಟ್ ಹಳ್ಳಿಯಲ್ಲಾಗಲಿ ಮತ್ತು ಸಿಟಿಯಲ್ಲಾಗಲಿ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರ ಜೀವನ ಶೈಲಿ ಇದೇ ಥರ ಇರ್ತೈತಿ. ಬಹಳ ವಯಸ್ಸಾದ್ರೂ ಸಹಿತ ಅವರ ಕೆಲಸ ಮಾಡ್ತಿರ್ತಾರೆ ಅವರ ಹೊಟ್ಟೆ ಪಾಡಿಗಾಗಿ. ಅದನ್ನು ನೋಡಿ ನಾವು ಅಪ್ರಿಸಿಯೇಟ್ ಮಾಡಬೇಕು, ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಈಗ ಮನ್ಯಾಗ ಕುಂತ್ಕೊಂಡು ಏನಾದರೂ ಅದು ಇದು ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರಲ್ಲ, ಅಂಥವ್ರಿಗೆ ಏನು ಹೇಳೋಕ್ಕಾಗಂಗಿಲ್ಲ. ನಾವು ಇಲ್ಲಿ ಅವ್ವ ಮಾಡೋ ಹಾರ್ಡ್ ವರ್ಕ್ ನೋಡಿದರೆ ಎಷ್ಟೊಂದು ಅಂದ್ರೆ ನಮ್ಮಂಥವ್ರಿಗೆ ನಮ್ಮ ಏಜ್ದವ್ರಿಗೆ ಇನ್ಸ್ಪಿರೇಷನ್ ಆಗಿ ಕಾಣಿಸ್ತಾರೆ. ಮತ್ತು ಅವರ ಲೈಫ್ ಸ್ಟೈಲನ್ನು ನೋಡಿ ನಾವು ತಿಳ್ಕೊಬೇಕಾದದ್ದು, ಕಲ್ತ್ಕೋಬೇಕಾದದ್ದು ಭಾಳ ಇರ್ತೈತಿ. ಅಷ್ಟೊಂದೆಲ್ಲ ಕೆಲಸ ಹೊಲದಲ್ಲೆಲ್ಲ ಕೆಲಸ ಮಾಡಿ ಬಂದು ಮನೆಯಲ್ಲೂ ಆರಾಮ್ಸೆ ಖುಷಿಯಿಂದ ಕೆಲಸ ಮಾಡಿ ಅವ್ರು ಮಾಡಿರೋ ಅಡುಗೆ ನಾವು ಊಟ ಮಾಡೋದು ನೋಡೋದು ನಾವು ಒಂದು ಖುಷಿಯಲ್ಲ. ಕೆಲವ್ರಿಗೆ ಅನಿಸ್ತೈತಿ ಅಯ್ಯೋ ಏನೈತಿ ಇದರಲ್ಲಿ ಅಂತೇಳಿ. ಅವರು ಎಷ್ಟೊಂದೆಲ್ಲ ಕೆಲಸ ಮಾಡಿ ಈ ವಯಸ್ಸಲ್ಲಿ ಇಷ್ಟೊಂದು ಲವಲವಿಕೆಯಿಂದ ಇರ್ತಾರೆ. ಇಲ್ಲಿ ಹಿಂದಿನ ಲಾಗಲ್ಲಿ ಒಬ್ರು ಕೇಳಿದ್ದಾರೆ ಇವ್ರು ಯಾರು ಅಂತೇಳಿ. ಇವರು ನಮ್ಮಮ್ಮ ಅಂತಂದ್ರೆ ಅಪ್ಪನ ಅವ್ವ. ಅವ್ರಿಗೆ ಮ್ಯಾಗ ಹಿಂಗೆ ಬಂದು ಕುಂದ್ರಕ್ಕೆ ಆಗಂಗಿಲ್ಲ, ವಯಸ್ಸಾಗೈತಲ್ಲ. ಹಾಗಾಗಿ ಅವ್ರಿಗೆ ಅಲ್ಲಿ ಮೆಟ್ಗಾಟೇನಿದಾವಲ್ಲ ಮೆಟ್ಟಿಲು, ಅಲ್ಲಿ ಅವ್ರಿಗೆ ಕಂಫರ್ಟಬಲ್ ಅಂತ ಅನಿಸ್ತೈತಿ ಕುಂದ್ರಕ್ಕೆ. ಹಾಗಾಗಿ ಅವ್ರು ಅಲ್ಲೇ ಕುಂದಿರ್ತಾರೆ. ಅದನ್ನು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಪಾಪ ನಮ್ಮಮ್ಮ ಬಿದ್ದ ಪೆಟ್ಟು ಮಾಡ್ಕೊಂಡವ್ರವ್ರು ನಿನ್ನೆ ಅಂದ್ರೆ ಹಳ್ಳಿಯೊಳಗೆ ಆಲ್ಮೋಸ್ಟ್ ಇದು ಎಲ್ಲರ ಮನೆಯಾಗೂ ಟಾಯ್ಲೆಟ್ ಇರೋಂಗಿಲ್ಲ. ಹಿಂಗೆ ಹೊರಗಡೆನೇ ಹೋಗ್ತಾರಲ್ಲ, ಹೋಗಿ ಬಂದು ಕಾಲು ತೊಳ್ಕೊಳ್ಳೋ ಮುಂದೆ ಬಿದ್ದು ಪೆಟ್ಟು ಮಾಡ್ಕೊಂಡಾರ. ನಿನ್ನೆಯಿಂದ ಭಾಳ ತ್ರಾಸು ಮಾಡ್ಕೊಳಕತ್ತಾರೆ ಅವರು ಪಾಪ. ಇಲ್ಲಿ ಬಡವ್ರದ್ದು ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರ ಹಣೆಬರ ಭಾಳ ಅಂದ್ರೆ ಭಾಳ ಕೆಟ್ಟದಾಗಿರ್ತೈತಿ. ಹುಷಾರಿಲ್ಲ ಅಂತಂದ್ರೂ ದವಾಖಾನೆಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇರೋಂಗಿಲ್ಲ. ಯಾಕಂದರೆ ಈ ವರ್ಷ ಮಳೆ ಮತ್ತು ಹಳ್ಳಿಯಲ್ಲಿ ರೈತರ ಜಾಸ್ತಿ ಅಲ್ಲ, ಮಳೆನ ನೆಚ್ಕೊಂಡು ಬೆಳೆದ್ರೂ ಸರಿಯಾದ ಬೆಳೆ ಬರೋಂಗಿಲ್ಲ. ಹಾಗಾಗಿ ಆರ್ಥಿಕ ಸ್ಥಿತಿನೂ ಅಷ್ಟು ಚಲೋ ಇರೋಂಗಿಲ್ಲ. ಭಾಳ ಕಷ್ಟನೇ ಎದುರಿಸ್ಬೇಕಾಕೈತಿ ಇಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರು. ಅದ್ರೊಳಗೆ ಹಿಂಗೆ ಹೋಟೆಲ್ ಊಟದ ಮಕ್ಕಳು ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ಕೊಂಡು ಏನಾದರೂ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ತಿದ್ರೆ ಅದೇನು ಅನ್ಸಂಗಿಲ್ಲ. ಕೆಲವರು ಹಳ್ಳಿಯಲ್ಲಿ ಅದು ಸ್ವಲ್ಪ ಜನರು ಇರ್ತಾರೆ ಜವಾಬ್ದಾರಿ ಇರೋಂಗಿಲ್ಲ, ದುಡಿಬೇಕನ್ನಂಗಿಲ್ಲ. ಆ ಥರ ಇದ್ದ ಫ್ಯಾಮ್ಲಿಯಲ್ಲಿ ಇನ್ನೂ ತಂದೆ ತಾಯಿಗಳು ಭಾಳ ಸ್ಟ್ರಗಲ್ ಪಡ್ತಿರ್ತಾರೆ. ಭಾಳ ಅಂದ್ರೆ ಭಾಳ ಸಮಸ್ಯೆಗಳನ್ನೇ ಎದುರಿಸ್ತಿರ್ತಾರೆ.
ಅದು ಏನು ಅನ್ಕೋಬೇಕಂತಂದ್ರೆ ನಮ್ಮ ಹಣೆ ಬರ ಅಂತ ಅಂದ್ಕೊಂಡು ನಾವು ಜೀವನನ ನಡೆಸ್ಬೇಕಾ. ಅವ ನೋಡ್ರಿ ಎಷ್ಟು ಖುಷಿಯಿಂದ ಎಲ್ಲ ಕೆಲಸ ಮಾಡಿ ಹ್ಯಾಪಿಯಾಗಿ ಊಟ ಮಾಡಕತ್ತಾರ. ಇಂಥದ್ದನ್ನು ನೋಡಿ ನಾವು ತಿಳ್ಕೊಬೇಕ್ರಿ ಇದರಲ್ಲಿ ಏನೈತೆ ಅಂತೇಳಿ ಕೊಂಕು ಹುಡ್ಕೋದಲ್ಲ. ಇನ್ನೊಂದು ಏನಂತಂದ್ರೆ ಹೇಳ್ತಾರೆ, ತವ್ರ ಮನೆಗೆ ಹೋದ ಹೆಣ್ಮಗಳ ತವ್ರ ಮನೆಯಲ್ಲಿ ಖಾರ ರೊಟ್ಟಿ ತಿಂದ್ರೂ ಅದು ಅಮೃತಕ್ಕೆ ಸಮ ಅಂತ. ಅದು ನಿಜ ಅಲ್ರಿ. ಗಂಡನ ಮನೆಯಲ್ಲಿ ಹೋಳ್ಗೆ ತುಪ್ಪ ತಿಂದ್ರೂ ಅದಷ್ಟು ರುಚಿ ಅನ್ಸಂಗಿಲ್ಲ ಅಂತ.